ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನನಗೆ ಸ್ವಲ್ಪ ಶೀತ ಆಗಿದೆ, ಹಾಗೆ ವಾಯ್ಸ್ ಎಲ್ಲ ಗರಗರ ಅಂತಿದೆ. ನಾನೀಗ ಕೆಸುವಿನ ಎಲೆಯನ್ನು ತೆಗಿಬೇಕಂತ ಬಂದೆ. ನೋಡಿ ಇಲ್ಲೆಲ್ಲ ಇದೆ. ಇನ್ನು ಆಷಾಢ ಮಾಸ ಅಲ್ವಾ, ಹಾಗಾಗಿ ಇದನ್ನೆಲ್ಲ ಚಟ್ನಿ ಅಥವಾ ಪಲ್ಯ ಎಲ್ಲ ಮಾಡಿ ತಿನ್ನಬೇಕು. ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇದು ಬೆಳೆದಂಥ ಎಲೆ, ಇದು ಬೇಡ ನಮಗೆ. ಇದು ನೋಡಿ ಚೆನ್ನಾಗಿದೆ, ಇದು ಬೇಕಾಗ್ತದೆ. ನಾನು ಈಗ ಎಂತ ಮಾಡ್ತೀನಿ ಅಂತ ನೋಡ್ತೀರಿ. ನೋಡಿ ಇಲ್ಲೆಲ್ಲ ತುಂಬ ಉಂಟು, ತೆಗಿತೇನೆ ಈಗ ಎಲ್ಲ. ಈ ಎಲೆ ಅಷ್ಟು ತುರಿಸುವುದಿಲ್ಲ ನೋಡಿ, ಸರಿಯಾಗಿ ನೋಡಿ ತೆಗೀರಿ. ಕೆಲವು ಎಲೆಗಳು ತುರಿಸ್ತವೆ. ನಾನೀಗ ಇಷ್ಟು ಎಲೆ ಕಲೆಕ್ಟ್ ಮಾಡಿದ್ದೀನಿ. ಇದನ್ನೀಗ ಕ್ಲೀನ್ ಮಾಡೋಣ. ಎಲೆ ಎಲ್ಲ ಕ್ಲೀನ್ ಮಾಡಿ ಆಯಿತು ನೋಡಿ. ಇನ್ನು ಇದನ್ನು ಕಟ್ ಮಾಡುವ. ಎಲ್ಲವನ್ನು ಕಟ್ ಮಾಡಿ ಈಗ ಪಾತ್ರೆಯಲ್ಲಿ ಹಾಕಿದ್ದೇನೆ. ಇದನ್ನೀಗ ಬೇಯಿಸಬೇಕು ಸ್ವಲ್ಪ. ನಾನಿಲ್ಲಿ ಇದಕ್ಕೆ ಮಸಾಲೆಗೆ ಅಂತ ನೋಡಿ ಇಷ್ಟೇ ತಗೊಂಡದ್ದು. 4 ಮೆಣಸು, ಉಪ್ಪು, ಚಿಟಿಕೆ ಅರಶಿನ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಇದನ್ನೀಗ ಏನು ಮಾಡ್ತೇನೆ ನೋಡ್ತೇನೆ. ಎಲೆಯನ್ನು ನೋಡಿ ಈ ಥರ ಬೇಯಿಸಬೇಕು. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ, ಹೀಗೆ ಬೇಯಬೇಕು ಇದು. ಈ ಮೆಣಸು ತೊಡಿ ಸ್ವಲ್ಪ ಹುರಿದಿದ್ದೇನೆ ನೋಡಿ, ಹುರಿದಿದ್ದೇನೆ ಮೆಣಸು. ಎಲ್ಲವನ್ನು ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ನೋಡಿ. ಕೆಸುವಿನ ಎಲೆಯ ಚಟ್ನಿ ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಆಗಬೇಕು, ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಇದು ತುಂಬ ಸುಲಭದ, ಇದು ಅಷ್ಟು ಕೆಲಸ ಇಲ್ಲ ಇದರಲ್ಲಿ. ಎಲೆ ಎಲ್ಲ ತೆಗೆಯುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಷ್ಟೇ. ಅಷ್ಟೊಂದು ಚೆನ್ನಾಗಿರುತ್ತೆ ಇದು, ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.